ಗವರ್ನರ್ ಅನ್ನ ಕನ್ವಿನ್ಸ್ ಮಾಡಿ ಸದನಕ್ಕೆ ಕರೆಸಿದ್ದು ಹೊರಟ್ಟಿ ನಿನ್ನೆ ರಾತ್ರಿಯಿಂದ ನಿರಂತರ ಪ್ರಯತ್ನವನ್ನ ಕೂಡ ನಡೆಸಿದ್ರು ಹೊರಟ್ಟಿ ಅವರು. ಕೊನೆಗೂ ಹೊರಟ್ಟಿ ಮಾತಿಗೆ ಒಪ್ಪಿ ಸದನಕ್ಕೆ ಈಗಾಗಲೇ ಗವರ್ನರ್ ಬಂದಿದ್ರು. ಇನ್ನು ಹೊರಟ್ಟಿ ಅವರ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅವರು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇವತ್ತಿನಿಂದ ಅಧಿವೇಶನ ಆರಂಭ ಆಗಿದೆ. ರಾಜ್ಯಪಾಲರು ಕೊನೆಗೂ ಬಂದು ಅಧಿವೇಶನದಲ್ಲಿ ಬಂದು ಒಂದೇನಾದರೂ ಮಾತಾಡಿ ಹೋಗಿದ್ದಾರೆ. ಬಟ್ ರಾಜ್ಯಪಾಲರು ಮೊದಲು ಬರಲ್ಲ ಅನ್ನೋಂಥ ಸಂದರ್ಭ ಎದುರಾಗಿತ್ತು. ಆದರೆ ಅವರನ್ನು ಕನ್ವಿನ್ಸ್ ಮಾಡಿದ್ದು ಸಭಾಪತಿ ಬಸವರಾಜ ಹೊರಟ್ಟಿ ಅನ್ನೋಂಥ ಮಾಹಿತಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗವರ್ನರ್ ಬರಲ್ಲ ಅನ್ನೋಂಥ ಮಾಹಿತಿ ಇತ್ತು, ನೀವು ಅವ್ರ ಜೊತೆಯಲ್ಲಿ ಮಾತಾಡಿದ್ರಿ, ನಿರಂತರವಾಗಿ ಸಂಪರ್ಕದಲ್ಲಿದ್ದಿರಿ, ಏನೆಲ್ಲ ಆಯಿತು ಸರ್? ಅವರು ಕೇಂದ್ರ ಸರ್ಕಾರ ನನಗೆ ಕೆಲವು ರಿಸ್ಟ್ರಿಕ್ಷನ್ ಹಾಕಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ಇದನ್ನು ಪ್ರಿಪೇರ್ ಮಾಡಿದೆ. ನಾ ಬಂದು ಓದಿದರೆ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡ್ದಂಗೆ ಆಗುತ್ತೆ ಅಂದರು. ನಮ್ಮ ಹತ್ರ ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ಅವರು 2ರಿಂದ 11 ಇವನು ತೆಗೀರಿ ಅಂದರು ಪ್ಯಾರ. ಸರ್ಕಾರ ತೆಗಿತಾ ಇರಲಿಲ್ಲ. ಒಟ್ಟಾರೆ ಏನಂದ್ರೆ ಇದು ಬೇಡ 1-2 ಪ್ಯಾರ ಓದಿ ಬರ್ರಿ ನೀವು ಅಂತ ಹೇಳಿದ್ವಿ. ಹೇಳಿದ ನಂತರ ಅವರು ಮತ್ತೆ ವಿಚಾರ ಮಾಡ್ತೀವಿ ಅಂದರು. ರಾತ್ರಿ 11 ಗಂಟೆಗೆ ಮತ್ತೆ ಹೋದ್ವಿ. ಹೋದ ನಂತರ ಹೇಳಿದಾಗ ಒಪ್ಕೊಂಡ್ರು. ಇವತ್ತು ಬಂದು ಫಸ್ಟ್ ಪ್ಯಾರ ಲಾಸ್ಟ್ ಪ್ಯಾರ ಓದಿದರು. ಅದನ್ನು ಓದಿದ್ರು ಸಹಿತ ನಮ್ಮ ಸರ್ಕಾರ ಅಂತ ಹೇಳಿದೆ ರೆಡ್ ಆ್ಯಂಡ್ ರೆಕಾರ್ಡ್ ಆದಂಗೆ ನಮಗೇನು ಸದನ ನಡ್ಸೋಕೆ ಏನು ಪ್ರಾಬ್ಲಮ್ ಇಲ್ಲ. ಅದು ಗವರ್ನರ್ ತನ್ನ ಡ್ಯೂಟಿ ಮಾಡ್ಯಾನಂತ ನಾವು ತಿಳ್ಕೊತೀವಿ. ಹಿಂದೆ 2 ಸರಿ ಆಗಿತ್ತು ಹಿಂಗೆ ಹೋದ ನಮ್ಮ ಕಲಾಪಕ್ಕೆ ಏನು ತೊಂದರೆ ಇಲ್ಲ ಅಂತ ನಾನು. ಅವಾಗ ಏನು ಸಂಘರ್ಷ ಎದುರಾಗಿ ಸರ್? ಖುರ್ಷಿದ್ ಆಲಂ ಖಾನ್ ಅವರು ಇದ್ದಾಗ ಸ್ಪೀಚ್ದ ಸಲುವಾಗಿ ಹೆಚ್ಚು ಕಡಿಮೆ ಆಗಿತ್ತು ಅಂತ ತಿಳ್ಕೊಂಡು ಹೇಳಿ ಮಾಡಿದರು ಅವರು. ಅದೇ ಸೇಮ್ ರಿಪೀಟ್ ಹೀಗಾಗಿದೆ ಇಷ್ಟ. ಇದೇನಾಗ್ತಿದೆ ಅಂದರೆ ಕೇಂದ್ರ ಸರ್ಕಾರ ಒಂದು ಪಾರ್ಟಿ, ರಾಜ್ಯ ಸರ್ಕಾರ ಒಂದು ಪಾರ್ಟಿ ಇದ್ದಾಗ ಅಲ್ಲಿಂದ ಬಂದ ಗವರ್ನರ್ ಯಾರು ಇರ್ತಾರೆ, ಇಲ್ಲಿ ಬೇರೆ ಪಾರ್ಟಿ ಇದ್ರೆ ಇಷ್ಟು ಇವತ್ತೀಗ ಆಗೋದಾ? ಮೊದಲು ಯಾವಾಗ ಆಗಿದ್ದಿಲ್ಲ. ಆಲ್ಮೋಸ್ಟ್ ಅಲ್ಲಿ ನಾವು ನೋಡಿ ತಮಿಳುನಾಡು, ಆಂಧ್ರಕ್ಕೆ ಸೇರಿದ ಬೇರೆ ಬೇರೆ ಕಡೆ ಎಲ್ಲ ಆಗುತ್ತೆ ಸರ್. ರಾಜ್ಯಪಾಲರು ಈ ರೀತಿ ನಡ್ಕೊಳ್ಳೋದು ಸಂವಿಧಾನಕ್ಕೆ ಎಷ್ಟು ಮಟ್ಟಿಗೆ ಇದಾಗುತ್ತೆ? ಪೇಪರ್ ಓದಿರೋ ಸಂವಿಧಾನದಲ್ಲಿ ಏನಿದೆ ಅಂದರೆ ಕ್ಯಾಬಿನೆಟ್ ಕೊಟ್ಟಂಥ ಏನೈತಿ ಕಡ್ಡಾಯವಾಗಿ ಓದಲೇಬೇಕಾದ. ಅದು ಏನಿದೆ ಅದು ಅವರಿಗೆಲ್ಲ, ಅದು ಸರ್ಕಾರ ಮಾಡಿದಂಥ ಇದು ಯಾವ ಕೇಂದ್ರ ಸರ್ಕಾರ ಯಾರಲ್ಲಿ ಸರ್ಕಾರ ಮಾಡಿದಂಥ ಕಡ್ಡಾಯ ಓದಬೇಕಂತ ನಮ್ಮ ಸಂವಿಧಾನದಲ್ಲಿ ಇದೆ. ಬಟ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ಸರ್ಕಾರಕ್ಕೆ ಅದನ್ನ ಹೇಳಿ ಕರೆಕ್ಷನ್ ಮಾಡಿಸ್ಕೋಬೋದು. ತಿಳಿಸಿ ಸರ್ಕಾರ ಈ ಥರ ಆಯ್ತು ಸ್ವಲ್ಪ ಚೇಂಜ್ ಮಾಡಿಕೊಡಿ ಅಂತೇಳಿ ಮಾಡಿಕೊಂಡು ಬರ್ತಿದೆ. ಮಾಡಿಕೊಟ್ಟು ಸರ್ಕಾರ ಮಾಡಿಕೊಟ್ಟು ಅದು ಮಾಡ್ಬೋದು. ಅವ್ರು ಎಸ್ ಅಂದಾಗ ಪ್ರಿಂಟ್ ಹಾಕೋಲ್ಲ. ಬಟ್ ಇವತ್ತು ಬೆಳಿಗ್ಗೆನೂ ನೀವು ಅವ್ರ ಜೊತೆಲಿ ಮಾತಾಡಿದ್ರಿ ಅನ್ನೋಂಥ ಮಾಹಿತಿ. ಸೊ ಅಷ್ಟೊಂದು ಕನ್ವಿನ್ಸ್ ಮಾಡೋದು ವಿಚಾರವಾಗಿ ನೀವು ಏನಂತ ಹೇಳಿ ಕನ್ವಿನ್ಸ್ ಮಾಡಿದ್ರಿ? ಏನಿಲ್ಲ, ನೀವು ಬಂದು ನೀವು ತಪ್ಸಿದ್ರೆ ಸರಿ ಆಗೋದಿಲ್ಲ. ಬ್ಯಾಡ್ ಮೆಸೇಜ್ ಹೋಗೋದು ದೇಶಕ್ಕೆಲ್ಲ. ಬರೀ ನೀವೇನು ಹೇಳೋದು ಹೇಳ್ರಿ, ಸರ್ಕಾರ ಮಾಡಿದಂಥದ್ದನ್ನು ಸ್ವಲ್ಪ ಹೇಳಿ ಹೋಗಿರುತ್ತೆ ಇದೆ. CMಗೂ ಹೇಳಿದೆ. CM ಹೇಳಿದ ನಂತರ CMನೂ ಒಪ್ಕೊಂಡ್ರು. ಆ ಹಿನ್ನೆಲೆಯಲ್ಲಿ ಬಂದು ಓದಿದ್ರೆ ಎಲ್ಲ ಓದಿದಂಗೆ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ರಾಜ್ಯಪಾಲರು ಬಂದು ಹೋಗುವಂಥ ಸಂದರ್ಭದಲ್ಲಿ ಯಾವಾಗಲೂ ನಾವು ನೋಡ್ತಿದ್ದೀವಿ ಒಂದು ವಿಶೇಷವಾದಂಥ ಸಂದರ್ಭ, ಅಷ್ಟು ಗೌರವಯುತವಾಗಿ. ಇವತ್ತು ತಳ್ಳಾಟ, ನೂಕಾಟ, ಧಿಕ್ಕಾರಗಳು ಏನು ಮಾಡೋಕ್ಕಾಗಲ್ಲ. ರಾಜಕಾರಣದಲ್ಲಿ ಅವ್ರ ಸಂವಿಧಾನ ಪ್ರಕಾರ ಎಲ್ಲ ಓದಲಿಲ್ಲ ಅಂತ ಇವ್ರು ಸಿಟ್ಟಿತ್ತು. ಅದು ಮಾಮೂಲಿ, ಅದಕ್ಕೇನು ಮಾಡೋಕ್ಕಾಗಲ್ಲ. ನಡೆಯುತ್ತೆ. ರೈಟ್.